ಹಾಯ್ ಗಾಯ್ಸ್, ಇವತ್ತೇನಪ್ಪ ಕೆಲಸ ಅಂದರೆ ತೋಟಹಳ್ಳಿ ಹತ್ರ 2 ಎಕರೆಗೆ ಸೈಡ್ ಮೆಸ್ ಎತ್ತಬೇಕಾಗಿತ್ತು. ನಾವು ಬೆಳಗ್ಗೆ ಹೋಗ್ತಾನೆ ಟೀ ಬಂತು, ಟೀ ಕುಡ್ಕೊಂಡು ಮತ್ತೆ ನಾವು ಹೋಗಿದ್ದೆ ಕೆಲಸದ ಕಡೆ. ಇವತ್ತು ಕೆಲಸಕ್ಕೆ ಎಷ್ಟು ಜನಪ್ಪ ಬಂದಿದ್ದಾರೆ ಅಂದರೆ 6 ಜನನು ಬಂದಿದ್ರೆ. ನಾವು ಬೆಳಗ್ಗೆ ಹೋಗ್ತಾನೆ ಮಿಷಿನ್ ಸ್ಟಾರ್ಟ್ ಮಾಡ್ಕೊಂಡು ಮಿಷಿನ್ ಅಲ್ಲಿ ಹಾಕ್ತಾಯಿದ್ರಿ. ನಾವು ಮಿಷಿನ್ ಅಲ್ಲಿ ಯಾವ ಥರ ಹಾಕ್ತಾಯಿದ್ರಿ ಅಂತ ನೀವು ಕೂಡ ನೋಡ್ಬೋದು. ಮಿಷಿನ್ಗೆ ಎಷ್ಟು ಇಂಚ್ ಬಿಟ್ಟು ಹಾಕಿದ್ರಪ್ಪ, 4 ಇಂಚು ಬಿಟ್ಟು ಹಾಕಿದ್ರಿ. ನಾವು ಮಿಷಿನಲ್ಲಿ ಒಬ್ರು ಹಾಕ್ತಾಯಿದ್ರೆ ಹಿಂದೆ ಹಂಗೆ ಕಡ್ಡಿಗಳು ಎತ್ಕೊಂಬಂಡು ಕಡ್ಡಿಗೆ ಹಾಕ್ಕೊತಾ ಇದ್ರಿ. ಕಡ್ಡಿಗೆ ನಾವು ಯಾವ ಥರ ಹಾಕ್ತಾಯಿದೆ ಅಂತ ನೀವು ಕೂಡ ಅಬ್ಸರ್ವ್ ಮಾಡ್ಬೋದು. ನಾವು ಒಂದು ಕಡೆಯಿಂದ ಮಿಷಿನಲ್ಲಿ ಹಾಕೊಂಡು ಕಡ್ಡಿಯಲ್ಲಿ ಹಾಕೊಂಬಂದಿದ್ದಾಯಿತು. ಮತ್ತೇನಪ್ಪ ಅಂದರೆ ಬಾರ್ಡರ್ ಕಂಬಿ ಎಳಿಬೇಕಾಗಿತ್ತು. ಬಾರ್ಡರ್ ಕಂಬಿ ಎಳೆಯೋಕೆ ಗೊತ್ತುಗಳು ಹೊಡಿತಿ ಟೈಟ್ ಹಾಕಕ್ಕೆ ಗೊತ್ತುಗಳು ಕಂಬಿ ಹಾಕಬೇಕಾಗಿತ್ತು. ನಾವು ಗೊತ್ತುಗಳು ಹೊಡ್ಕೊಂಡು ಗೊತ್ತುಗಳ ಕಂಬಿ ಹಾಕ್ತಾಯಿದ್ರಿ. ಕಂಬಿಯಲ್ಲಿ ಹಾಕಿದಾಯಿತು. ಮತ್ತೇನಪ್ಪ ಅಂದರೆ ಬಾರ್ಡರ್ ಎಳಿಬೇಕಾಗಿತ್ತು. ನಾವು ಬಾರ್ಡರ್ ಯಾವ ಥರ ಎಳಿತಿದ್ರಿ ಅಂತ ನೀವು ಕೂಡ ಅಬ್ಸರ್ವ್ ಮಾಡ್ಬೋದು. ನೀವು ನಿಮ್ಮ ತೋಟದಲ್ಲಿ ಮೆಸ್ ಹಾಕೋದಾಗಲಿ, ಸೈಡ್ ಮೆಸ್ ಹಾಕೋದಾಗಲಿ, ಬೆಡ್ ಎತ್ತೋದಾಗಲಿ, ಯಾವುದಾದ್ರೂ ಆಗಲಿ ತೋಟದ ಕೆಲಸ ಇದ್ದರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕೆಲಸ ಹೇಗಿದೆ ಅಂತ ಹಂಗೆ ಒಂದು ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಬಾರ್ಡರ್ ಕಂಬಿ ಎಲ್ಲ ಎಳ್ದಿದ್ದಾಯಿತು. ಮತ್ತೇನಪ್ಪ ಅಂದರೆ ಸೈಡ್ ಮೆಸ್ ಬಿಟ್ಟು ಸೈಡ್ ಮೆಸ್ ಟಾಕಗಳಾಗಬೇಕಾಗಿತ್ತು. ನಾವು ಹೋಗೋದೇ ಸೈಡ್ ಮೆಸ್ ಬಿಡೋಕೆ. ಸೈಡ್ ಮೆಸ್ ಯಾವ ಥರ ಎಳಿತಿದ್ರು ಅಂತ ನೀವು ಕೂಡ ಅಬ್ಸರ್ವ್ ಮಾಡ್ಬೋದು. ಸೈಡ್ ಮೆಸ್ ಎಲ್ಲ ಎಳ್ದಿದ್ದಾಯಿತು. ಮತ್ತೇನಪ್ಪ ಅಂದರೆ ಸೈಡ್ ಮೆಸ್ಗೆ ಟಾಕ ಹಾಕಿ ಮಣ್ಣು ಹಾಕಬೇಕಾಗಿತ್ತು ಕಡ್ಡಿ ಹತ್ರ. ನಾವು ಸೈಡ್ ಮೆಸ್ಗೆ ಯಾವ ಥರ ಟಾಕ ಹಾಕ್ತಾ ಇದ್ರಿ ಅಂತ ನೀವು ಕೂಡ ಅಬ್ಸರ್ವ್ ಮಾಡ್ಬೋದು. ಸೈಡ್ ಮೆಸ್ ಟಾಕ ಹಾಕಿದ್ದೆಲ್ಲ ಆಯಿತು. ಮತ್ತೇನಪ್ಪ ಅಂದರೆ ಕಡ್ಡಿ ಹತ್ರ ಸೈಡ್ ಮೆಸ್ ಇದ್ದು ಟಾಕ ಎಲ್ಲ ಹಾಕಿದಾಯಿತು. ಮತ್ತೇನಪ್ಪ ಅಂದರೆ ಕಡ್ಡಿ ಹತ್ರ ಮಣ್ಣು ಹಾಕಬೇಕಾಗಿತ್ತು. ಏನಕ್ಕಪ್ಪ ಅಂದರೆ ಮೆಸ್ ಮೇಲಕ್ಕೆ ಗಾಳಿ ಕೆತ್ತು ಬಿಡ್ತಿದೆ ಅಂದ್ಬಿಟ್ಟು. ನಾವು ಕಡ್ಡಿ ಹತ್ರ ಮಣ್ಣು ಯಾವ ಥರ ಆಗ್ತಾಯಿದೆ ಅಂತ ನೀವು ಕೂಡ ಅಬ್ಸರ್ವ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫಾಲೋ ಮಾಡಿ ಗಾಯ್ಸ್.